ನಿನ್ನೆ ನಿನ್ ಮೇಲೆ ನಮ್ಮ ಬೇಬಿ ಸ್ವಲ್ಪ ರೇಗಾಡದ್ಲಲ್ಲ, ಅದಕ್ಕೆ ಅವಳು ಬೇಜಾರಾಗಿ ಸಾರಿ ಕೇಳ್ಬೇಕು ಅಂತ ಬಂದಿದ್ದಾಳೆ. ಹಾ, ಸಾರಿನಾ? ನಿಜವಾಗ್ಲೂನಾ? ಯಪ್ಪ ಮುನೇಶ್ವರ, ಇದೇನಪ್ಪ ಈ ಹುಡುಗಿಗೆ ಇಷ್ಟ ಬೇಗ ಒಳ್ಳೆ ಬುದ್ಧಿ ಕೊಟ್ಬಿಟ್ಟೆ. ಅಮ್ಮಮ್ಮ, ನಾನು ಯಾವಾಗ ಸಾರಿ ಕೇಳ್ತೀನಿ ಅಂತಂದೆ? ಬೇಬಿ, ನೀನು ಅಂಬಿಗ ರೀತಿ ಮಾತಾಡಿದ್ದು ಏನೇ ಆದ್ರೂ ತಪ್ಪು ತಾನೆ, ಅದಕ್ಕೆ ಸಾರಿ ಕೇಳು, ಪರವಾಗಿಲ್ಲ. ಐ ಕಾಂಟ್. ಅದೇ ಅನ್ಕೊಂಡೆ, ಅದ್ ಹೆಂಗೆ ಬೆಟ್ಟದ ಮೇಲಿರೋ ಭೂತ ಅಟ್ಟಕ್ಕೆ ಇರುತ್ತೆ ಅಂತ. ವಾಟ್? ಏನಿಲ್ಲ, ಈಗೇನ್ ಮ್ಯಾಟ್ರು ಅಂತ ಇಬ್ರು ಬಂದ್ರಿ. ಸಾರಿ ಕೇಳಕ್ಕೆ ಅಂತ ಹೇಳದ್ನಲ್ಲ, ಕೇಳು ಬೇಬಿ, ಪ್ಲೀಸ್ ಹೇಳು. ಓಕೆ, ಐ ಆಮ್ ಸಾರಿ. ಏನಿದು ಕಂಡಕ್ಟರ್ ಚೇಂಜ್ ಇಲ್ಲ ಅಂತ ಹೇಳಂಗ್ ಕೇಳ್ತಿದ್ಯಲ್ಲ? ಸಾರಿಗೆ ಸ್ವಲ್ಪ ತೂಕ ಬೇಡ್ವಾ? ಏನ್ ಕಾಮಿನಿ ಹಿಂಗ ಸಾರಿ ಕೇಳೋದು? ಏನು ಕಾಮಿನಿನ? ಅದೇ ಅಲ್ವಾ ನಿನ್ನ ಹೆಸರು? ಅಥವಾ ನಾನೇನಾದ್ರೂ ಬೇರೆ ಅಡ್ರೆಸ್ ಇಟ್ಟು ಕರೀಲ? ಇಲ್ಲ ಇಲ್ಲ ಇಲ್ಲ, ಕಾಮಿನಿನೇ ನನ್ನ ಹೆಸರು, ಕಾಮಿನಿನೇ. ಬೇಬಿ ಸಾರಿ ಸ್ವಲ್ಪ ತೂಕವಾಗಿ ಕೇಳು ಪ್ಲೀಸ್. ಲುಕ್, ಆಕ್ಚುಲಿ ನೋವಾಗಿರೋದು ನನಗೆ, ಸುಳ್ಳು ಹೇಳಿರೋದು ನೀನು. ನಾನೀಗ ಸಾರಿ ಕೇಳ್ತಿರೋದೇ ದೊಡ್ಡ ವಿಷಯ. ನಾನ್ ಸುಳ್ಳು ಹೇಳಿರ್ಬೋದು, ಆದ್ರೆ ನಾನ್ ತಪ್ಪಿಸ್ಕೊಳ್ಳೇಬೇಕಾಗಿತ್ತು. ಇಲ್ಲ ಅಂದ್ರೆ ಆ ಕಮ್ಲಿ ಅನ್ನೋ ಕ್ಯಾರೆಕ್ಟ್ರು ಎಲ್ರ ಮುಂದೆ ನೆಲ ಕಚ್ತಿತ್ತು. ಅದಕ್ಕೆ ನಾನ್ ಸುಳ್ಳು ಹೇಳಿದ್ದು. ನಿನ್ನ ಸಿಗಾಕಿಸ್ಬೇಕು ಅನ್ನೋ ಉದ್ದೇಶ ನನಗೇನಿರ್ಲಿಲ್ಲ. ಯಾ 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 ಕರೆಕ್ಟ್ ಬೇಬಿ, ಅವ್ರು ಹೇಳ್ತಾರದು 100% ಸತ್ಯ. ಈಗೇನ್ ಮಾಡ್ಬೇಕು ಅಂತೀರಾ? ಅಂಬಿಗೆ ಕ್ಷಮಿಸೋ ಗುಣ ಇದೆ, ಅದೇ ಕ್ಷಮೆನ ಕರೆಕ್ಟಾಗಿ ಕೇಳ್ಬೇಕು. ಅದೇ ಹೇಗೆ? ತುಂಬಾ ಸಿಂಪಲ್. ಈ ಅಂಬಿ ಅಕ್ಕನ್ ಕಾಲ್ ಮುಟ್ಟಿ 1001 ರೂಪಾಯಿ ಕಾಣಿಕೆ ಇಟ್ಟು ಕ್ಷಮೆ ಕೇಳು. ನೋ ವೇ ಇನ್ ಹೆಲ್, ಐ ಕಾಂಟ್. ಹಲೋ, ನೋ ವೇ, ಚಾನ್ಸೇ ಇಲ್ಲ ಅನ್ನೋದು ನಮ್ ಡೈಲಾಗ್ ಅಮ್ಮ, ಅದನ್ನ ನೀನ್ ಹೇಳಂಗಿಲ್ಲ. ಅಮ್ಮಮ್ಮ, ಶೀಸ್ ಟೇಕಿಂಗ್ ಅಡ್ವಾಂಟೇಜ್. ಐ ಕಾಂಟ್ ಡೂ ಇಟ್. ಓಯ್, ಈ ಸ್ಟಾರ್ ಮೂವೀಸ್ ಎಲ್ಲ ಬೇಡ, ನೀಟಾಗಿ ಕನ್ನಡದಲ್ಲಿ ಮಾತಾಡು. ನನ್ನಿಂದ ಆಗಲ್ಲ. ಓಕೆ, ವೆರಿ ಗುಡ್. ಏನು ವೆರಿ ಗುಡ್? ಕನ್ನಡದಲ್ಲಿ ಮಾತಾಡಿದಕ್ಕೆ. ಹಾ, ಓಹೋ, ಆಟಗಳಾಡ್ತಿದ್ದೀರಾ? ಸರಿ ಬಿಡಿ, ನನಗೂ ಈ ಮನೆಗೂ ಋಣ ಮುಗೀತು ಅಂತ ಗಂಟು ಮುಟ್ಟೆ ಕಟ್ತೀನಿ. ಅಯ್ಯೋ ಬೇಡಮ್ಮ, ಹಂಗೆಲ್ಲ ಅಪಶಕ್ನ ಮಾತಾಡಬಾರ್ದು. ನಮ್ಮ ಬೇಬಿ ಸಾರಿ ಕೇಳ್ತಾಳೆ ಅಂತ ಹೇಳಿದ್ದೀನಲ್ಲ, ಸುಮ್ಮನಿರು. ಬೇಬಿ, ತಾಯರು ಆಸ್ತಿ ಗಮನ ಇಡ್ಲಿ ಪ್ಲೀಸ್. ಕಾಣಿಕೆ ಬೇಕಾದ್ರೆ ಕೊಡ್ತೀನಿ, ಆದ್ರೆ ಕಾಲಿಗೆಲ್ಲ ಬೀಳಲ್ಲ. ಅಂಡ್ ಯಾ, ಐ ಡೋಂಟ್ ಹ್ಯಾವ್ ಎನಿ ಕ್ಯಾಶ್ ರೈಟ್ ನೌ. ಕ್ಯಾಶ್ ಇಲ್ವಾ? ಕ್ಯಾಶ್ ಇಲ್ಲ, ಆದ್ರೆ ಕೈಯಲ್ಲಿ ಉಂಗ್ರ ಇದೆಯಲ್ಲ. ಎಕ್ಸ್ಕ್ಯೂಸ್ ಮೀ, ದಿಸ್ ಇಸ್ ಗೋಲ್ಡ್. ಅದಕ್ಕೆ ನಾವು ಗೋಲ್ಡ್. ತೆಗಿ ತೆಗಿ ತೆಗಿ. ಕೊಡು. ಏನ್ ಯೋಚನೆ ಮಾಡ್ತಿದ್ಯಾ? ಸರಿ ಬಿಡು, ನೀನ್ ಕೊಡಲ್ಲ ಅಂದ್ರೆ ನಾನ್ ಗಂಟು ಮುಟ್ಟೆ ಅಯ್ಯೋ ಕಾಯ್ತೀನಿ. ಇರಮ್ಮ, ನೀನ್ ಮಾತುಗ್ ಮುಂಚೆ ಒಳ್ಳೆ ಗಂಟು ಮುಟ್ಟೆ ಅಕ್ಕಿಯಲ್ಲ. ಬೇಬಿ ಕೊಟ್ಬಿಡು ಬೇಬಿ. ಸುಮ್ನೆ ಕೂಗಾಡ್ಬೇಡ ಕೊಡು, ಅವಳು ಎದುರ್ಕೋತಾಳೆ. ಅವಳು ಊಟ ಮಾಡ್ಲಿ, ಸುಮ್ನೆ ಇರು. ಅಂಬಿ ಬಂಗಾರ, ಅಪ್ಪ
ನಾನೇ ತಿನ್ನಿಸ್ತೀನಿ. ಅದೇನ್ ನಕ್ರ ಮಾಡ್ತಾಳೋ ನಾನು ನೋಡ್ತೀನಿ. ತಿಂದಿಲ್ಲ ಅಂದ್ರೆ ಮೂಗಿಡ್ದು ತಿನ್ನಿಸ್ತೀನಿ. ಏನೇ ಕೋಪ ಇದ್ರು ಮನ್ಸಿಗೆ ಹಚ್ಕೊಬೇಡ ಕಣವ. ನಿನಗೆ ಮಾಡು ತಂಗ್ಯವ್ವ. ಮಾಡವ. ಬಲೆ ಹುಡುಗಿ ನೀನು ಅಲ್ಲ ಕಡೆ HMT ಈ ಅಜ್ಜಿ ಎಷ್ಟು ಪ್ರೀತಿಯಿಂದ ತಂದ್ಕೊಟ್ರೆ ಬೇಡ ಅನ್ಬಿಟ್ಲು. ಈಗ ಅಣ್ಣ ತಿನ್ನಿಸ್ತಾ ಇದ್ರೆ ಯೋಗ್ ತಿಂತಾವಳೆ ನೋಡ. ಅಣ್ಣನ್ ಪ್ರೀತಿ ಕಣ ಜೈ. ಅಣ್ಣನ್ ಪ್ರೀತಿ ನನ್ ತಂಗಿಯವನ್ ಕೋಪನ ಕಮ್ಮಿ ಮಾಡೈತೆ ಅಲ್ವೇನವ? ಕಣ್ಣೀರ್ ಯಾಕವ? ಖಾರ ಏನಾದ್ರು ಆಯ್ತಾ? ಖಾರ ಮಾಡಿದ್ಯಾ ಅಜ್ಜೆ? ಇಲ್ಲ ಕಣಪ್ಪ. ಇಲ್ವಲ್ಲ, ಕರೆಕ್ಟ್ ಆಗಿ ಇದೆ. ಅಳುಬೇಡವ, ಕತ್ತಲ್ಲಿದ್ದೋಳು ನೀನು. ಹತ್ತು ನೋಡು ಹೆಂಗಾಗಿದ್ಯಾ. ನಾನು ಇಲ್ದೇ ಇದ್ದಾಗ ಅಂಬರೀಷ್ ಅಣ್ಣನ್ ಪಿಕ್ಚರ್ ಬಿಟ್ಟು ಶ್ರುತಿ ಅವ್ರ ಪಿಕ್ಚರ್ ನೋಡ್ದಂಗಿದೆ. ಅದಕ್ಕೆ ಹಿಂಗ ಅಳ್ತಾ ಇದ್ಯಾ. ನಿನಗೆ ನಮ್ಮ ಅಣ್ಣನ್ ಪಿಕ್ಚರ್ ತೋರ್ಸಿದ್ರೇನೆ ದಾರಿಗೆ ಬರೋದ್ ನೀನು. ರೆಬೆಲ್ ಆಗ್ಬೇಕು. ತಗೋ ತಿಂದು. ಅಳಬಾರ್ದು ಹಂಗೆಲ್ಲ, ಅಳಬಾರ್ದು. ಒಂಚೂರವ. ಇದು ಅಜ್ಜಿ ತುತ್ತು. ಇದು ಅಜ್ಜಿ ತುತ್ತು. ತಿನ್ನವ. ಇದು ಈ ಅಮರಣ್ಣನ್ ತುತ್ತು. ಜಾಣ. ಇದು ಕೊನೆ ತುತ್ತು. ನನ್ ತುತ್ತು ನಮ್ HMTನೇ ಬಿಟ್ಬಿಟ್ಟಿದೀವಿ. HMT ತುತ್ತು ಹಂಗಾರೆ ದೊಡ್ಡ ತುತ್ತು ನಿಂಗೆ. ದೊಡ್ಡ ತುತ್ತು. ಜಾಡಿ ತಿನ್ನುವಾಗ ಬಾಬಾ ಯಾಕೆ ಸೈಲೆಂಟ್ ಆಗಿ ಕೂತ್ಬಿಟ್ರಿ? ಮಂತ್ರ ಮಾಡ್ತಾ ಹೋದ್ರಾ? ಇಲ್ಲ, ಚೆನ್ನಾಗಿ ನೆನಪಿದೆ.
ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಮತ್ತೆ ನೆನ್ಪಿದ ಮೇಲೆ ಯಾಕೆ ಕೂತಿದ್ದೀರಾ? ಮಂತ್ರ ಹೇಳೋದಲ್ವಾ? ನಮ್ದು ನಿಮ್ದು ಸೇಮ್ ಪ್ರೊಫೆಷನ್. ಮೊದ್ಲು ಕಾಸು, ಆಮೇಲೆ ಡೀಲು. ಅಲ್ಲ ಕಣ್ಸ್ವಾಮಿ, ನಾವೇನು ಕಾಸು ಕೊಡ್ತೀವಿ, ನಮ್ಮ ಹುಡುಗಿನ ಬಿಟ್ಟು ದೇವ ಹೋಗ್ಲಿಲ್ಲ ಅಂದ್ರೆ? ಹಾ, ಆಗ್ಲೂ ಅಷ್ಟೇ. ಮೊದ್ಲು ಕಾಸು, ಆಮೇಲೆ ಡೀಲು. ಡೌಟ್ ಇದ್ರೆ ಹೇಳ್ಬಿಡಿ, ಈಗಲೇ ಎದ್ದೋಗ್ಬಿಡ್ತೇನೆ. ಅಯ್ಯೋ ಹಂಗೆಲ್ಲ ಮಾಡ್ಬಿಟ್ರೆ ಗುರುಗಳೇ. ನೀವು ಕೂತ್ಕೊಳ್ಳಿ. ಅಜಯ್, ಮುಖ ಏನ್ ನೋಡ್ತೀಯ? ಕೊಡಜಯ್. ಕೊಡ್ತೀನಿ. ಗುರುಗಳೇ, ಅರ್ಪಿಸ್ಕೋಬೇಕು. ಕೊಟ್ನಲ್ಲ, ಶುರು ಮಾಡಿ. ಕಳ್ತನ ಮಾಡಕ್ ಹೋದಾಗ ಜೋಬಲ್ಲಿ 1000 ರೂಪಾಯಿ ಇರುತ್ತೆ. 200 ರೂಪಾಯಿ ತಗೊಂಡು ಮಿಕ್ಕಿದ್ ವಾಪಸ್ ಇಟ್ಬಿಡ್ತೀರಾ? ಕೊಡಮ್ಮ ಇಲ್ಲೇ. ಅಜಯ್, ಕೊಡಜೈಲಿ, ಆಮೇಲೆ ನೋಡ್ಕೊಳ್ಳೋಣ. ಸ್ವಾಮಿಗಳೇ, ಅರ್ಪಿಸ್ಕೋಬೇಕು, ಶುರು ಮಾಡ್ಕೋಬೇಕು. ತಗೊಂಡಾದ್ಮೇಲೆ ಏನಿಲ್ಲ, ನೋಡ್ಕೊಳ್ಳೋದು. ಆಮೇಲೆ ನೋಡ್ಕೊಳ್ಳೋಣ. ಇವಳು ದೇಹ ಬಿಟ್ಟು ಹೊಟ್ಟೋಗೋ. ಋಷಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಈ ಸೈನ್ ಯಾರು ಮಾಡಿರೋದು? ಕಮಲಿ ಅವರ ನೀವಾ? ಬ್ರೇಕಾ ಎಕ್ಸ್ಲೇಟ್ರಾ? ವಾಟ್? ಇನ್ಯಾರು ಮಾಡ್ತಾರಪ್ಪ? ಕಮಲಿ ಅಂತಾನೆ ಸೈನ್ ಮಾಡಿದಾಳೆ. ಮತ್ತೆ ಲಾಯರ್ ಮುಂದೆ ಏನಕ್ಕೆ ಸೈನ್ ಮಾಡ್ಲಿಲ್ಲ? ಅದ ಋಷಿ, ಅದು ಅವಳ ಮೆದುಳಲ್ಲಿ ಗಡ್ಬಡ್ ಕಣಪ್ಪ. ಈ ಕ್ಷಣಕ್ಕೆ ಬಿಸಿಲು, ಇನ್ನೊಂದು ಕ್ಷಣಕ್ಕೆ ಮಳೆ ಅನ್ನೋ ರೀತಿ ಆಡ್ತಿದ್ದಾಳೆ. ಕಮಲಿ ಅವರ ಹೇಳಿ, ಇದನ್ನ ನೀವೇ ಹಾಕಿದ್ದ? ಕಮಲಿ ಅವರೇ, ನಾನು ನಿಮ್ಮನ್ನ ನಂಬ್ತೀನಿ. ಆದ್ರೆ ಇಲ್ಲಿನ ಪರಿಸ್ಥಿತಿಗಳು ನನ್ನ ಮನಸ್ಸನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ. ಸೊ ನೀವು ಇನ್ನೊಂದ್ಸಲಿ ಸೈನ್ ಹಾಕಬೇಕು. ನನ್ನ ಕಣ್ಮುಂದನೆ. ತಗೊಳ್ಳಿ ಕಮಲಿ ಅವರ, ಸೈನ್ ಹಾಕಿ. ಕಮಲಿ ಅವರೇ, ಸೈನ್ ಮಾಡಿ. ಯಾಕೆ ಯೋಚನೆ ಮಾಡ್ತೀರಾ? ಸೈನ್ ಮಾಡಿ. ಕಮ್ ಆನ್ ಕಮಲಿ ಅವರೇ. ನಾನೇ ಕರೆಸಿದ್ದು. ಅದು ಅವರು ನಮ್ಗೆ ಒಳ್ಳೇದ್ ಮಾಡಕ್ಕೆ ಬಂದಿರೋದು. ಇಷ್ಟೆಲ್ಲ ಅವತಾರ ಮಾಡಿರೋದು ಒಳ್ಳೇದಕ್ಕೇನೋ? ತಟ್ಟನ್ ಬಗ್ನೆ ಅಜ್ಜಿ,
ನೀನು ನೋಡ್ತಾ ನಿಂತಿದ್ಯಾ? ರಾಜ ಅವರು ಒಳ್ಳೇದ್ ಮಾಡಕ್ಕೆ ಬಂದಿರೋದು. ಅವರು ತುಂಬಾ ದೊಡ್ಡ ಸ್ವಾಮಿಗಳು. ನಮ್ ಅಂಬಿಗೆ ಇರೋ ದೆವ್ವನ ಬಿಡ್ಸೋಕ್ ಬಂದವ್ರೆ. ಅಯ್ಯೋ, ನಿಮ್ಮ ದೆವ್ವ ಬಿಡಿಸ್ಬೇಕಾಗಿರೋದು ನಿಮ್ಮಿಬ್ರಿಗೆ. ಮೊದ್ಲು ಈ ದೆವ್ವ ನೋಡಿಸ್ತೀನಿ. ಅಣ್ಣ 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 ಪ್ಲೀಸ್ ಅಣ್ಣ, ಅವರು ಅಕ್ಕನಿಗೆ ಹಿಡಿದಿರೋ ದೆವ್ವನ ಬಿಡ್ಸಕ್ ಬಂದಿರೋದು. ಸಮಾಧಾನ ಮಾಡ್ಕೊಳ್ಳೋ. ಇಬ್ರು ಬುದ್ಧಿನ ಅಡ ಇಟ್ಟಿದ್ದೀರಾ? ಇವನು ಮಕ್ಕ ನೋಡಿದ್ರೆ ಹೇಳ್ಬೋದು ದೊಡ್ಡ ಕಜ್ಜೂರ್ ಕಳ್ಳನ್ ಮಗ ಇದ್ದಂಗ ಅವನೇ ಅಂತ. ಓಡ್ಸೋ ಮೊದ್ಲು ಇವನನ್ನ. ಓಹೋ, ತಪ್ಪು ತಪ್ಪು. ಕೆಟ್ಟ ಶಕ್ತಿ ಮನೆ ತುಂಬಾ ಆಡ್ಕೊಂಡಿದೆ. ಕಳ್ಸಿ ಇವ್ರನ್ನ. ಎಗ್ರಿಸ್ ಹೋದ್ರೆ ಮಗನೇ ಯಾರನ್ನ ಕಳಿಸ್ಬೇಕು? ಇವ್ರು ಈ ತರ ಎಲ್ಲ ಆಡಿದ್ರೆ ನಾನು ಇವಾಗಲೇ ಹೊಟ್ಟೋಗ್ತೀನಿ. ಅದನ್ನೇ ಪಡ್ಕೋತಾ ಇರೋದು. ತೊಲ್ಗೋ ಫಸ್ಟ್. ಅಯ್ಯೋ ಬಾಬಾ, ನೀವ್ ಎಲ್ಲೂ ಹೋಗ್ಬಿಡಿ, ನೀವಿಲ್ಲೇ ಇರಿ. ನೋಡಿ, ನನ್ನ ಮೊಮ್ಮಗನಿಗೆ ಸ್ವಲ್ಪ ಕೋಪಿಷ್ಟ ಅವನು ಅಷ್ಟೇ. ಕಷ್ಟ. ರಾಜ ಅವರು ತುಂಬಾ ಒಳ್ಳೆ ಬಾಬಾ ಕಣಪ್ಪ. ನಮ್ಮ ಅಂಬಿಗೆ ಹಿಡ್ದಿರೋ ದೇವರನ್ನ ಬಿಡ್ಸಕ್ ಬಂದವ್ರಿ. ನಮ್ ತಂಗಿಗೆ ಒಳ್ಳೇದಾಗ್ಬೇಕು ತಾನೆ, ಅದಕ್ಕೆ ಕಣಪ್ಪ. ಸುಮ್ನೆ ಬಿಡಪ್ಪ, ನನ್ ರಾಜಕುಮಾರ ಕಣೋ, ಸುಮ್ನೆ ಬಿಡೋ. ನಾವೇನ್ ಬೇಕು ಅಂತ ಮಾಡ್ತಿದೀವ? ಅಕ್ಕಂಗ್ ಒಳ್ಳೇದಾಗ್ಲಿ ಅಂತ ತಾನೆ ಅವ್ರನ್ನ ಕರ್ಕೊಂಡ್ ಬಂದಿರೋದು. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನೋಡಿ, ಈಗ ನನ್ಗೆ ಅವಮಾನ ಆಗಿದೆ. ತಪ್ಪು ಕಾಣಿಕೆ ಕೊಟ್ಟರೆ ನಾನು ಮುಂದುವರಿಯೋದು. ಅಯ್ಯ, ನಮ್ಮ ಹತ್ರ ಇದೆಲ್ಲ ಖಾಲಿ ಆಗೋಯ್ತು ಸ್ವಾಮಿ. ನಿಮ್ಮ ಹತ್ರ ಖಾಲಿ ಆದ್ರೆ ರಾಜ ಅಂತ ಬಾಯಿ ತುಂಬಾ ಕರಿತಾ ಇದ್ರಲ್ಲ, ರಾಜನ ಖಜಾನೆ ಖಾಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರೇ ಕೊಡ್ಲಿ. ಅಣ್ಣ ಪ್ಲೀಸ್ ಕಣ, ಕಾಣಿಕೆ ಕೊಟ್ಬಿಡೋ. ಏನಾರ ಹೆಚ್ಚು ಕಮ್ಮಿ ಆಗ್ಬೇಕಲ್ಲ, ಅವಾಗೈತೆ ಹಬ್ಬ. ದೆವ್ವ ಗಿವ್ವ ಅನ್ಕಂಡ್ ಏನಾರ ನನ್ ತಂಗಿಗ್ ತೊಂದ್ರೆ ಕೊಟ್ರೆ ಓಂ ಹೀಂ ಕ್ರೀಂ ಫಟ್ ಸ್ವಾಹ. ಅಲ್ಲ, ಈಗ ಏನಾಯ್ತು ಅಂತ ಅವನ್ ಬಂದ್ ನಿಜ ಏನು ಅಂತ ಕೇಳ್ದ. ಅದಕ್ಕೆ ನಾನು ಹೇಳ್ದೆ. ಅದಕ್ಕೆ ಯಾಕಿಬ್ರು ತಲೆ ಮೇಲೆ ಆಕಾಶ ಬಿದ್ದೋರ್ ತರ ಆಡ್ತಿದ್ದೀರಾ? ಶರಪ್, ನೀನ್ ಏನು ಮಾತಾಡ್ಬೇಡ. ಮಿನಿ ಏನ್ ನಿನ್ ಮೊಮ್ಮಗ್ಳದು? ಎಲ್ಲದಕ್ಕೂ BP ರೇಜರ್ ತರ ಆಡ್ತಾಳೆ. ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ತೋರ್ಸು. ಹುಷಾರು. ಆಹಾ, ಅಮ್ಮಮ್ಮ ಮೊಮ್ಮಗಳು ಸರಿಯಾಗಿದ್ದೀರಾ. ಇರ್ವೆ ಕಚ್ಚಿದಕ್ಕೂ ಆನೆ ಗುಮ್ದೋರ್ ತರ ಆಡ್ತೀರಾ. ಅಮ್ಮಮ್ಮ, ಅವಳನ್ನ ಸ್ವಲ್ಪ ಸುಮ್ನಿರಕ್ ಹೇಳ್ತೀರಾ? ಚಪ್ಪಿ ಕಲ್ನ ತಲೆ ಮೇಲೆ ಹಾಕೊಂಡು ಇಷ್ಟ ಬಂದಾಗ ಮಾತಾಡ್ತಾನೆ ಇದ್ದಾಳೆ. ಋಷಿ ಹೇಗ್ ಹೋದಂತ ನೀನೇ ನೋಡಿಲ್ವಾ? ಅವನ್ಗೆ ನಿನ್ ಮೇಲ್ ಡೌಟ್ ಬಂದಿದೆ. ಮುಗೀತು, ನಮ್ ಕಥೆ ಎಲ್ಲ ಮುಗೀತು. ಅವನಿಗೆ ಡೌಟ್ ಬಂದಿದ್ರೆ ಮೊದಲನೇ ದಿನಾನೇ ಬಂದಿರುತ್ತೆ. ಈಡಿಯಟ್ ನಾನಲ್ಲ, ನೀವಿಬ್ರು. ನಿಂಗ ಅವತ್ತೇ ಹೇಳಿಲ್ವಾ ಅವನ ಜೊತೆ ಕ್ಲೋಸ್ ಆಗಿರು ಅಂತ? ಹಾಗಂತ ಅನ್ಕೊಂಡೇ ಇರೋದಲ್ಲ, ಸ್ವಲ್ಪನಾದ್ರೂ ಕಮಲಿ ಅನ್ನೋ ಫೀಲಿಂಗ್ ನ ಅವನಿಗೆ ಕೊಡ್ಬೇಕು. ಎಲ್ಲಿ ನಿನ್ ಬಿಹೇವಿಯರ್ ಅಲ್ಲೇ ಗೊತ್ತಾಗುತ್ತೆ ನಿನ್ ಪಕ್ಕ ಸ್ಲಮ್ ಅಂತ. ಅಯ್ಯ ನಿನ್ನಲ್ಲೇ ಇಕ್ದ ಅಂದ್ರೆ 32 ಕೆಳಗ್ ಬಿದ್ದು ಮಿನಿ ಎಣಿಸ್ತಾ ಕುತ್ಕೊಂಡ್ಬಿಡ್ಬೇಕು. ಯಾರ ಹತ್ರ ಹೇಳ್ತಿದ್ಯಾ? ಏನಾದ್ರೂ ಹೇಳೋದಾದ್ರೆ ನನ್ನ ಹತ್ರ ಹೇಳಿ. ನಮ್ ಏರಿಯಾ ಬಗ್ಗೆ ಏನಾದ್ರು ಮಾತಾಡ್ದು ನೀನು ಬಾಯ್ ಎಳ್ದು ಓದ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಯೋ ದೇವ್ರೆ, ಇಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಅವಳಿಗೆ ಹೇಳದ್ನ ಬಾಯಿ ಮುಚ್ಕೊಂಡು ಸುಮ್ನಿರು ಅಂದೆ. ಏನು ನಾವೇ ಹೀಗೆ ಕಚ್ಚಾಡ್ತಾ ಇದ್ರೆ ಮನೆ ಬಿಟ್ಟು ಎಲ್ಲರೂ ಆಚೆ ಹೋಗ್ಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಮಾತು ಮುಂದುವರ್ಸ್ಕೊಂಡು ಹೋಗ್ತಾನೆ ಇದ್ದೀರಲ್ಲ. ಅಬ್ಬಿ, ಇನ್ನು ಮೇಲೆ ನೀನು ಕಮಲಿ, ನಿನ್ನನ್ನ ಕರೆಯೋದು ನಾವು ಕಮಲಿ ಅಂತಾನೆ. ಅರ್ಥ ಆಯ್ತಾ? ನಾವ್ ಹೇಳ್ದಂಗ್ ನಡ್ಕೋಬೇಕು ಅಷ್ಟೇ. ಅರ್ಥ ಆಯ್ತು. ಸರಿ, ಆಗಿರೋ ಡ್ಯಾಮೇಜ್ ಎಲ್ಲ ನೀನೇ ಸರಿ ಮಾಡ್ಬೇಕು, ರಿಷಿಗೆ ಸಮಾಧಾನ ಮಾಡ್ಬೇಕು. ಹೋಗು. ನಾನ್ನ
ಹೌದಮ್ಮ, ನೀನು ಕಮಲಿ ತಾನೆ. ಕಮಲಿ ಹೋಗಿ ಸಮಾಧಾನ ಮಾಡಿದ್ರೇನೆ ರಿಷಿ ಸರಿ ಹೋಗೋದು. ಹೋಗ್. ಥು, ಏನ್ ಮಾಡ್ಬೇಕು ಹೇಳು? ಏನೂ ಇಲ್ಲಮ್ಮ, ನಾನು ಹೇಳ್ದಾಗೆ ನೀನು ಮಾಡು ಅಷ್ಟೇ. ಬಾ ಬೇಬಿ. ಏನ್ ಸರ್ ಹೇಳ್ತಿದ್ದೀರಾ? ನಿಜವಾಗ್ಲೂ ಕಮಲಿನೇ ಬಂದು ನಿಮ್ಮನ್ನ ತಗ್ಗಣ್ಲಾ? ಆದ್ರೆ ನೀವ್ಯಾಕೆ ಅವಳನ್ನ ತಳ್ಬಿಟ್ರಿ ಸರ್? ಪಾಪ ಕಮಲಿಗೆ ಬೇಸರ ಆಗಿರಕ್ಕಿಲ್ವಾ? ಇಲ್ಲ ಶಂಭು, ನನಗವರು ಕಮಲಿಯವರು ಅಂತ ಅನ್ನಿಸ್ತಾನೆ ಇಲ್ಲ. ನನಗೂ ಹಂಗೆ ಅನ್ನಿಸ್ತೈತೆ ಸರ್. ಅವ್ರ ಕಣ್ಗಳನ್ನ ಗಮನಿಸಿದ, ಆ ಕಣ್ಗಳು ನನ್ನ ಕಮಲಿಯವ್ರ ಕಣ್ಣಲ್ವೇ ಅಲ್ಲ. ನನಗೂ ಅನುಮಾನ ಬಂದು ಅವಳನ್ನ ಗಮನಿಸ್ತಾನೆ ಇವ್ನಿ ಸರ್. ಆದ್ರೆ ಮುಂದೆ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ. ಆನಿಕಾ ಏನೋ ಮಸ್ಲತ್ ನಡೆಸ್ತಾ ಇದ್ದಾಳೆ ನಿಂಗೆ. ಅದೇನು ಅಂತ ಕಂಡುಹಿಡಿಬೇಕು. ನಿಂಗಿ, ನೀನು ಕಮಲಿ ಒಟ್ಟಿಗೆ ಅಲ್ವಾ ಮಲ್ಕೊಳ್ಳೋದು? ಆಗ ಚೆಕ್ ಮಾಡು, ಅವಳ ಕಣ್ಣು ಕಮಲಿ ಕಣ್ಗಿಂತ ಬೇರೆ ತರ ಆಯ್ತಾ ಅಂತ ನೋಡು. ಏನಪ್ಪ ಆಗಿಂದ ನನ್ನೇ ನೋಡ್ತಾ ಇದ್ದೀರಾ? ಅಪ್ಪ ಆದವನು ಎದುರು ಕೂತಿದ್ರು ನನ್ನ ಮಗಳಿಗೆ ವಾಟ್ಸಪ್ ಅನ್ನೇ ಮುಖ್ಯ ಆಯ್ತಲ್ಲ ಅಂತ ಯೋಚಿಸ್ತಿದ್ದೆ. ಏನು ವಾಟ್ಸಪ್ ತಾನೇ ನೀನ್ ಮಾಡ್ತಿರೋದು? ಹೌದು, ಏನೀಗ? ಏನಿಲ್ಲ, ಯೋ ಲಕ್ಕಿ, ನಿಮ್ಗೆ ವಾಟ್ಸಪ್ ಫೇಸ್ಬುಕ್ ಎಲ್ಲ ಇದೆಯಮ್ಮ. ನಮ್ಮ ಕಾಲದಲ್ಲಿ ಇದೆಲ್ಲ ಏನೂ ಇರಲೇ ಇಲ್ಲ. ಇದ್ದಿದ್ರೆ ನನ್ನ ನಿಮ್ಮ ಅಮ್ಮನ ಲವ್ ಸ್ಟೋರಿ ಇನ್ನೂ ಕಲರ್ಫುಲ್ ಆಗಿರೋದು. ಅದ್ ಹೇಗ ಅಮ್ಮಂಗ್ ಬಿದ್ರೋ ಏನೋಪ್ಪ ನೀವು. ಮೇಕಪ್ ಬಾಕ್ಸ್ ಅಲ್ಲಿ ಫಿಲಾಸಫಿ ಚೀಟಿ, ಒಳ್ಳೆ ಜೋಡಿ. ನೋರಚ್ಚು, ಪ್ರೀತಿಗೆ ಸಿದ್ಧಾಂತಗಳು ಸೆಟ್ ಆಗ್ಲೇಬೇಕು ಅಂತ ಏನೂ ಇಲ್ಲ. ಯಾಕೆಂದ್ರೆ ಪ್ರೀತಿನೇ ಒಂದು ಸಿದ್ಧಾಂತ. ನಿನಗೂ ಅರ್ಥ ಆಗತ್ತೆ ಬಿಡು, ಈಗ ತಾನೇ ಶುರು ಆಗಿದೆ. ನಿಧಾನಕ್ಕೆಲ್ಲ ಅರ್ಥ ಆಗತ್ತೆ. ಅಪ್ಪ ಸಾಕು ಆಡ್ಕೊಂಡಿದ್ದು, ನನ್ಗೇನ್ ಲವ್ ಆಗಿಲ್ಲ. ನಾನು ಸ್ವಿಗ್ಗಿಲಿ ಚಾಟ್ಸ್ ಏನಾದ್ರೂ ಆರ್ಡರ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಮತ್ತೆ ಮನೆ ಹತ್ರ ಸ್ವಿಗ್ಗಿ ಒಂದ್ ಬರೋದು, ನಿಮ್ ಹೆಂಡತಿ ರೌದ್ರಾವತಾರ ತಾಳೋದು, ಅದೆಲ್ಲ ಯಾಕೆ ಬೇಕು ಅಂತ ಸುಮ್ನೆ ಹಂಗೆ ಸ್ಕ್ರಾಲ್ ಮಾಡ್ತಾ ಇದ್ದೆ. ಸ್ವಿಗ್ಗಿನ? ಅರೆ ಇದೇನಿದು? ಆಕ್ಚುಲಿ ಈ ಟೈಮಲ್ಲಿ ಏನು ತಿನ್ಬೇಕು ಅನ್ಸ್ಬಾರ್ದು. ಆಕ್ಚುಲಿ ಈ ಸಮಯದಲ್ಲಿ ಹಸುವಾಗಲ್ಲ, ನಿದ್ರೆ ಬರಲ್ಲ, ಏನು ಬೇಕು ಅಂತ ಅನ್ಸೋದೇ ಇಲ್ಲ. ಏನೋ ಅಕಾರ್ಡಿಂಗ್ ಟು ರೂಲ್ಸ್. ಡ್ಯಾಡ್, ಸಾರಿ, ಐ ಆಮ್ ನಾಟ್ ಇನ್ ದಟ್ ಝೋನ್. ರಿಯಲಿ? ಓಕೆ, ಫೈನ್. ಆಕ್ಚುಲಿ ರಚು, ಇವತ್ತು ನನಗೆ ಏನಾದರೂ ಚಾಟ್ಸ್ ತಿನ್ಬೇಕು ಅಂತ ಅನಿಸ್ತಾ ಇದೆ. ಹಾಗೂ ಅಣ್ಣ ಆಚೆ ಹೋಗಿದ್ದಾನೆ, ಅವನಿಗೆ ಫೋನ್ ಮಾಡಿ ಏನಾದ್ರು ತರಕ್ಕೆ ಹೇಳ್ಬಿಡು. ಅಥವಾ ನಿಮ್ಮ ಹುಡುಗಂಗೆ ಫೋನ್ ಮಾಡಿದ್ರು ಆಗುತ್ತೆ. ಅಪ್ಪ, ನಂಗೆ ಚಾಟ್ಸ್ ಬೇಡ, ಏನು ಬೇಡ. ಓಕೆ, ಕೂಲ್ ಡೌನ್ ಮೈ ಡಿಯರ್. ನಿಮ್ಮ ಅಣ್ಣಗೆ ಫೋನ್ ಮಾಡು. ಮಾಡಮ್ಮ. ಸಿದ್ದಣ್ಣ, ಆರಾಮ? ಇಲ್ಲೇ ನನ್ನ ತಂಗಿ ಅಂಬಿ ಬಂದವಳೆ. ಬಿಸಿ ಬಿಸಿ ಮಸಾಲೆ, ಫುಲ್ಲು ಖಾರ ಇರಬೇಕು, 2 ಪ್ಲೇಟ್. ಸೂಪರ್. ಅಂಬೆ, ಒಬ್ಬ ಕುತ್ಕೋಬ. ನಾನು ಜೈಲ್ಗೆ ಹೋಗೋಕ್ಕಿಂತ ಮುಂಚೆ ಹೇಳಿದ್ ನೆನ್ಪಿದ್ಯಾ ಅಂಬಿ? ಎಲ್ಲಿ ನಿನಗ್ ನಮ್ಮ ಏರಿಯಾನೇ ನೆನ್ಪಿಲ್ವಲ್ಲ? ಅಂಬಿ,
ನಿನಗೆ ಮದ್ವೆ ಮಾಡ್ಬೇಕು ಅಂತ ಮಾತಾಡಿದ್ನಲ್ಲ, ಅಪ್ಪಿ ತಪ್ಪಿ ಅದಾದ್ರೂ ನೆನ್ಪಿದ್ಯಾ ಹೇಳು? ಲೇ ಅಂಬಿ, ಇವ್ರುಗಳಿಗೆಲ್ಲ ಆವಾಜ್ ಹಾಕಿ ನಿನಗೇನೂ ಆಗಿಲ್ಲ ಅಂತ ಹೊರಗಡೆ ಕರ್ಕೊಂಡೋದೆ. ನೀನು ವಿಚಿತ್ರವಾಗಿ ಆಡ್ತಾ ಇದ್ಯಾ ನೋಡು. ಇವ್ರುಗಳ ಮುಂದೆನಾದ್ರೂ ಪ್ಲೀಸ್ ಕಣೆ ನಾರ್ಮಲ್ ಆಗಿ ನಡ್ಕಳೆ, ಇಲ್ಲ ಅಂದ್ರೆ ಅವಜ್ಜಿ ನನ್ನ ಎದೆ ಮೇಲೆ ಹೊತ್ತು ಕೂತ್ಕೊಂಡು ಗುಂಬಿಡ್ತಾಳೆ ಅಷ್ಟೇ. ಏ ಅಂಬರ, ಮಗಿನ್ ಕರ್ಕೊಂಡು ಎಲ್ಲೋ ಹೋಗಿದ್ದೆ ಇಷ್ಟ ತನಕ? ಹೇಳಿರ್ಲಿಲ್ವಾ? ಸುಮ್ನೆ ಹಂಗೆ ಒಂದ್ ರೌಂಡ್ ಹಂಗೆ ಏನಿದು ಡಬ್ಬಿ ಕೊಡಿಲಿ. ಏನ ಇವಳು ಹಿಂಗ ಆಡ್ತಾಳೆ? ಏ ಕೊಡಿಲಿ ಡಬ್ಬಿನ ಕೊಡೆ. ಹಾರ್ಲಿಕ್ಸ್ ಬಾಟ್ಲಿ ಇರ್ಬೇಕು. ಅಜಯ್, ಅಣ್ಣನ ಮುಖ ನೋಡ್ತಿದ್ರೆ ಪಕ್ಕ ಹೊರಗಡೆ ಕಿರಿಕ್ ಮಾಡ್ಕೊಂಡ್ ಬಂದಂಗೈತೆ. ಒಳ್ಳೆ ಫಿಶ್ ಬಂದಂಗ ಆಡ್ತೀಯಲ್ಲೋ, ಸುಮ್ನೆ ನಿಂತ್ಕ. ಅಮರ ಪಿಳಿ 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 ಅಂತ ಕಣ್ಬಿಟ್ಕೊಂಡು ನೋಡ್ತಾವನೆ ನೋಡು. ಇದರಲ್ಲೇ ಅರ್ಥ ಆಗ್ತಾ ಇದೆ ಏನೋ ಎಡವಟ್ಟಾಗೈತೆ ಅಂತ. ಏಯ್ ಏನಾಯ್ತು ಅಂತ ಏನ್ಲ? ಏನು ಅಂತ ಹೇಳಜ್ಜೆ. ಇದ್ಕಿದ್ದಂಗೆ ತಲೆ ಸುತ್ತ ಬಿದ್ದೋದ್ಲು. ಅವಳನ್ನ ಎಚ್ಚರ ಮಾಡಿ ಎಬ್ಸೋಷ್ಟೊತ್ತಿಗೆ ದಮ್ಮೆಲ್ಲ ಇಳ್ದೋಯ್ತು ನಂದು. ನೀರ್ ಹಾಕಿ ಎಬ್ಸಾನ ಅಂದ್ರೆ ಎಲ್ಲೂ ನೀರೇ ಸಿಗ್ಲಿಲ್ಲ. ಕೊನೆಗೆ ಯಾವನು ಪುಣ್ಯಾತ್ಮ ಈ ಬಾಟ್ಲಲ್ಲಿ ನೀರ್ ತಂದು ಕೊಟ್ನಪ್ಪ. ಆವಾಗಿಂದ ತಪ್ಕೊಂಡೆ ಅವಳೆ ಬಿಡ್ತಾನೆ ಇಲ್ಲ. ಇವಳು ಎದ್ದ ಮೇಲೆ ಬಾಟ್ಲ್ ಇಟ್ಕೊಂಡು ಓಡ್ತಾವಳೆ ಬಾಟ್ಲು ಕೊಟ್ಟವನ್ ಕಡೆಗೆ. ನಾನ್ ನಿಲ್ಲಿಸ್ಬಿಟ್ಟು ಯಾಕೆ ಅಂಬಿ ಏನಾಯ್ತು ಅಂತಂದ್ರೆ ಬಾಟ್ಲನ್ ತೋರಿಸ್ತಾಳೆ, ಅವನನ್ ತೋರಿಸ್ತಾಳೆ. ಅವ್ನು ನೋಡಿದ್ರೆ ಬಾಟ್ಲ್ ಮರ್ಬಿಟ್ಟು ಹೋಗೇ ಬಿಟ್ಟವನೆ. ಆಮೇಲೆ ಇವಳನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬರೋಷ್ಟೊತ್ತಿಗೆ ನಾನು ಹೆಣ ಬಿದ್ದೋಯ್ತು. ಲೈ, ಆ ಬಾಟ್ಲನ್ನ ಅಜ್ಜಿ ಕೊಟ್ಬಿಟ್ಟು ಹೋಗಮ್ಮ ಮಲ್ಕೋ ಹೋಗು. ಏ ಅಮರ, ಆ ಬಾಬಾ ಹೆಂಗೋ ಇವಳನ್ನ ಸರಿ ಮಾಡ್ತಿದ್ದ, ನೀನ್ ಬಂದ್ಬಿಟ್ಟು ಅವ್ನ್ ಓಡಿಸ್ಬಿಟ್ಟೆ. ಈಗ ನೋಡು ಅಜ್ಜಿ, ಯಾವ ದೆವ್ವನೂ ಇಲ್ಲ, ಮಣ್ಣು ಮಸಿ ಏನು ಇಲ್ಲ ಅಲ್ಲಿ. ತಲೆಗೆ ಅದೇನೋ ಪೆಟ್ ಬಿದ್ದೈತಲ್ಲ ಹಾಳಾದ್ದು, ಅದಕ್ಕೆ ಹೆಂಗ್ ಆಡ್ತಿರ್ಬೇಕು. ಏನೋ ಮಾತೆ ಕೇಳಲ್ಲ ಅಂತಾಳೆ. ಏನಾಯ್ತು? ಅಯ್ಯೋ ನನಗೂ ಗೊತ್ತಿಲ್ಲ. ಸರಿ ಬಾ ಮಗ, ಬೇಗ ಬಂದು ಊಟ ಮಾಡು, ಗೊತ್ತಾಗೈತೆ. ಬಾರ ನೋಡಿ, ಬೇಗ ಬಾಕೋ, ಖಾಲಿ ಆದ್ರೆ ಆಮೇಲೆ ಕೇಳ್ಬೇಡ. ಓ ಕಮ್ಲಿ, ಓಯ್ ಕಮ್ಲಿ. ಹಾ, ಇದೇನವಿ ಬ್ಯಾರೆ ಯಾರ ಕರಿತಾರಂಗ್ ಸುಮ್ಕೆ ಕುಂತಿದ್ಯಲ್ಲ? ನೋಡ್ಗುರು, ಸುಮ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಲೆ ತಿನ್ಬೇಡ. ಕಮ್ಲಿ, ಸುಮ್ಕೆ ಕುಂತ್ಬಿಟ್ಟೆ, ನಿದ್ದೆ ಬರ್ತಾ ಇಲ್ವಾ? ನನಗ್ ಬೇಕಾದಾಗ ನಾನು ನಿದ್ದೆ ಮಾಡ್ತೀನಿ. ನಿನಗ್ ನಿದ್ದೆ ಬಂತಾ? ಹೋಗ್ ಬಿತ್ಕೋ. ಬಿಟ್ಕೋನ ದೋಸ್ತು ಅಂತಿಲ್ಲ, ಸೋಡಾ ಬುಡ್ಡಿಯೇ. ದೋಸ್ತ್ಗೆ ಇಷ್ಟು ಸಲ್ಗೆ ಇಲ್ವಾ? ಸರಿ, ನಾನ್ ಮಲಿಕತ್ತೀನಿ. ಗುಡ್ ನೈಟ್ ಕಮ್ಲಿ. ಹಾ, ನೈಟಿ ನೈಟಿ, ಹೋಗು. ಕಮ್ಲಿ, ಮನಿಕಂಡಿರೋವಾಗ ಕನ್ನಡಕ ಯಾಕೆ ಹೇಳು? ತೆಗ್ದಿಟ್ ಮಲಗ್ಬೋದಲ್ಲ? ಹಾ,
ನನ್ಗಿದನ್ನ ಹಾಕೊಂಡ್ರೇನೆ ನಿದ್ದೆ ಬರೋದು. ನೀನ್ ಸುಮ್ನೆ ಮಲ್ಕೋ. ಹಂಗಲ್ಲ ಕಮ್ಲಿ, ನೀನ್ ಮನಿಕೊಂಡಿರೋವಾಗ ಆ ಕಡೆ ಈ ಕಡೆ ಉರ್ಲಾಡಿದ್ರೆ ಕನ್ನಡಕ ಪಟಕ್ಕಂತ ಮುರಿದೋಗಿ ನಿನ್ ಮಕ್ಕಕ್ಕೆ ನಾನು ಗೀರ್ಕೊಂಡ್ರೆ ಅದಕ್ಕೆ ಹೇಳ್ತೀನಿ. ಲೇ ಪೆಂಗಿ, ನೀನ್ ಹಿಂಗೆ ಆಡ್ತಿದ್ರೆ ನಾನು ಎದ್ದಾಗ ಅನಿಕೊಂಡ್ ರೂಮಲ್ಲಿ ಮಲ್ಕೋ. ಅಯ್ಯೋ ಬೇಡ ಬೇಡ ಕಮ್ಲಿ, ನೀನ್ ಇಲ್ಲ ಮನಿಕೋ. ಚೆಮ್ಟೆ, ಏ ಚೆಮ್ಟೆ, ನಾನ್ ರೆಡಿ ಅಣ್ಣ. ಎಷ್ಟೊತ್ತಲೇ ಹುಡುಗಿನ ನೀನು? ನೋಡೋಣ ಹೆಂಗ್ ರೆಡಿ ಆಗಿದ್ದೀನಿ. ನೀನು ನಿನ್ನ ಅವತಾರನೋ. ಅಜಯ್, ನೀನೇನಣ್ಣ ಸಖತ್ತಾಗಿ ರೆಡಿ ಆಗ್ಬಿಟ್ಟಿದ್ಯಾ? ಅಜಯ್, ಒಳ್ಳೆ ಅಂಬಿಂಗ್ ಕರ್ಕೊಂಡ್ ಬತ್ತೀಯ ಬೇಗ ಹಿಂಗೆ? ಏ ಬಂದೆ ಇರ ಬರೋ ಅಷ್ಟರಲ್ಲಿ ನನ್ ಬಂಗಾರ ಎಷ್ಟ್ ಚೆನ್ನಾಗ್ ಕಾಣ್ತೈತೆ ನೋಡು. ಅಂಡ ನಾನು ಹೇಳಿದ್ದಳು ನೆನ್ಪಿರು ತಾನೆ? ಜಾಣ. ಅಂಬಿ, ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳವ. ಅಯ್ಯಯ್ಯಪ್ಪ, ಅಯ್ಯಯ್ಯೋ, ಇಂಥದನ್ನೆಲ್ಲ ನೋಡೋದಕ್ಕ ನಾನ್ ಬದುಕಿರ್ಬೇಕು. ಅಕ್ಕ ಅಣ್ಣ ಹೇಳಿದ್ದು ಆ ಓಲ್ಡ್ ಲೇಡಿ ಕಾಲಕ್ಕೆ ಬೀಳು ಅಂತ, ಈ ಗೋಲ್ಡ್ ಬಾಡಿಗಲ್ಲ ಅಕ್ಕ. ಏನಂದೆ? ಓಡ್ಲಾಡಿ ಓಡ್ಲಾಡಿ. ಅಂಬಿ, ನಾನ್ ಹೇಳಿದ್ದು ಅಜ್ಜಿ ಕಾಲಿಗೆ ಬಿದ್ದ ಆಶೀರ್ವಾದ ತಗೋ ಅಂತ. ಈಗ ಅಜ್ಜಿ ಕಾಲ್ಗಲ್ಲ, ಬೀಳು. ನನ್ ಕಣ್ಮಣಿ ನೀನು. ಅದೇನು ಹೇಳ್ತಾರಲ್ಲ, ಏನದು ಶ್ಯಾಮ್ ಹೋಗಿ ಲಾವ್ ಬಾ ಏನ? ಅಜ್ಜಿ, ಈ ಅಮರ ಜೊತೆಲಿರೋ ತನಕ ಕ್ಷೇಮಕ್ಕೆ ಏನು ಕೊಡ್ತೇ ಇಲ್ಲ. ನೋಡ್ತಾ ಇರೋ, ಇವಾಗ ಖಾಲಿ ಕೈಲಿ ಹೋಗ್ಬೋದು, ಬರ್ಬೇಕಾದ್ರೆ ಬಾಚ್ಕೊಂಡ್ ಬರ್ತೀವಿ. ಏನೋ ಚೆಮ್ಟೆ? ಒಂದ್ ಮೂಟೆ ಕೆಮ್ಮಣ್ಣ. ಅಯ್ಯಪ್ಪ, ಸುಮ್ಮನೆ ತಮಾಷೆಗೆ ಅಣ್ಣ. ಸೂಪರ್ ಅಣ್ಣ, ಕೊಡು ಕೈಗೆ. ಕರೆಕ್ಟ್ ಆಗಿ ಹೇಳ್ದೆ ಅಜಯ್. ನಾವು ಹೋಗಿ ಬರೋ ಅಷ್ಟರಲ್ಲಿ ಕೋಳಿ ಸಾರು ಮಾಡಿರೋ, ನಾವು 3 ಜನ ಸಾರಿಸ್ಬಿಡ್ತೀವಿ. ಕೋಳಿ ಸಾರು ಮಾಡಿದ್ರೆ ಚೆನ್ನಾಗಿ ಸಾರಿಸ್ಬಿಡ್ತೀಯ. ಏ ಚೆನ್ನಾಗ್ ತಗೊಂಬಂದ್ರೆ ಕೋಳಿ ಸಾರು, ಇಲ್ಲ ಅಂದ್ರೆ ಮೊಟ್ಟೆ ಸಾರು. ಹುಷಾರಾಗಿರ್ಬೇಕಣ. ಅಂಬೆ ಬಾ, ಇವತ್ತು ನೀನು ನಮ್ಮ ಮತ್ತೆ ಮೊದ್ಲಿನ ತರ ಹುಲಿ ಹಂಗ್ ಟ್ರೈನಿಂಗ್ ಕೊಡ್ತೀನಿ. ಬಾ ಬಾ. ಇಟ್ಕೊಟ್ರು. ತಂಗಿ ಬಾ ಬಾ. ಒಬ್ಬ ಬವ್ವ ಅಯ್ಯ ಮತ್ತೊಬ್ಬ ಹೋಗ್. ಎದುರ್ಕೋಬೇಡ. ನಾನು ಇದೀನ್ ಬಾರಕ. ಅಪ್ಪ, ನಮ್ಮ ಹಳೆ ಹುಲ್ಲಿ ಆ ಕಾಡೆ ಕೇಳಿದ್ಬಿಡ್ತು. ಇವತ್ತು ಒಳ್ಳೆ ಲಾಭ. ಕೋಳಿ ಸಾರಿ ಮಾಡ್ಬೇಕು. ಯಾವ ಮನೆ ಕೋಳಿ ಬೇಕೋದು? ಲಿಂಗಮ್ಮನ ಮನೆ ಕೋಳಿ ಚೆನ್ನಾಗೈತೆ. ಏನ್ ಇವಳು ಹಿಂಗ್ ಮಲ್ಗಿದ್ದಾಳೆ? ಕಮ್ಲಿಗೆ ಏನಾಗಿದೆ? ಹಾಯ್ ಋಷಿ, ಗುಡ್ ಮಾರ್ನಿಂಗ್. ಕಮ್ಲಿಯವ್ರು ಯಾಕೆ ಕನ್ನಡಕ ಹಾಕೊಂಡು ಮಲ್ಕೊಂಡಿದ್ದಾರೆ? ಅಯ್ಯೋ, ನಾನು ಹೇಳಿದ್ನಲ್ಲ ಸರ್, ನಿನ್ನೆ ರಾತ್ರಿಯಿಂದ ಅವಳು ಹಿಂಗೆ ಮಲ್ಗೋಳೆ.
ಅನಿಕಾ, ನೀನ್ ಮಾಡ್ತಿರೋದೆಲ್ಲ ಗೊತ್ತಾಗ್ತಿಲ್ಲ ಅನ್ಕೊಂಡಿದ್ಯಾ? ಕಮ್ಲಿ ಅವ್ರಿಗೆ ಏನಕ್ಕೆ ಗಾಗಲ್ಸ್ ಹಾಕ್ದೆ? ಅಯ್ಯೋ ಮೇಷ್ಟ್ರೆ, ಇದು ಗೂಗಲ್ ಅಲ್ಲ, ಕನ್ನಡಕ. ಅದನ್ನೇ ಕಂಬ್ಲಿ ಅಣ್ಣನು ಹೇಳಿದ್ದು. ಓ, ಇದಕ್ಕೆ ಹೆಸರು ಚೇಂಜ್ ಮಾಡ್ಬಿಟ್ರಾ? ಟೆಲ್ಮಿ ಅನಿಕಾ, ಅದನ್ನ ಯಾಕೆ ಅವ್ರಿಗೆ ಹಾಕ್ದೆ? ಅದು ರಿಷಿ ಆಕ್ಚುಲಿ ಗಾಗಲ್ಸ್ ಹಾಕೊಂಡಿಲ್ಲ ಅಂದ್ರೆ ಅವಳು ಗಲಾಟೆ ಮಾಡ್ತಾಳೆ. ಇಲ್ಲಿ ಗಂಟ ಎಲ್ಲನೂ ಸಲೀಸಾಗೆ ಆಗೈತೆ. ಅಂಬಿ, ಲಾಸ್ಟ್ ಓವರ್, ಲಾಸ್ಟ್ ಬಾಲ್ ನಿಂಗೆ ಬರೋದು, ಹುಷಾರಾಗಿ ಆಡ್ಕೋ. ಇಷ್ಟು ದಿನ ಗಲಾಟೆ ಮಾಡದೇ ಇದ್ದವರು ಈಗ ಕನ್ನಡಕ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ತಾರ? ಮೇಷ್ಟ್ರೆ, ಅನಿಕಾ ಹೇಳ್ತಿರೋದು ನಿಜಾನೇ. ಮೊದ್ಲದನ್ನ ತೆಗಿರಿ. ಅಯ್ಯೋ ಬೇಡ ಮೇಷ್ಟ್ರೆ, ಯಾಕೆ? ಅದು ನನ್ಗೆ ಮದ್ರಸಾಯಿ ಆಗಿದೆ, ತೆಗೆದ್ರೆ ತೊಂದರೆ ಆಗುತ್ತೆ, ಅದಕ್ಕೆ ಬೇಡ ಮೇಷ್ಟ್ರೆ. ನೆನ್ನೆ ಚೆನ್ನಾಗೇ ಇದ್ರಲ್ಲ, ತೆಗಿರಿ ನೋಡೋಣ. ಮೇಷ್ಟ್ರೆ, ನನ್ನಿಂದ ಬೇರೆ ಯಾರಿಗೂ ತೊಂದರೆ ಆಗೋದ್ ಬೇಡ. ನೆನ್ನೆ ನೀವು ಹೋದ್ಮೇಲೆ ಹಿಂಗಾಯ್ತು. ಮದ್ರಸಾಯಿ ಆದ್ರೆ ಒಬ್ರಿಂದ ಒಬ್ರಿಗೆ ಹರಡ್ಬೇಕು. ನಿಮ್ಮನ್ನ ಬಿಟ್ರೆ ಮನೇಲಿ ಎಲ್ಲರೂ ಚೆನ್ನಾಗೇ ಇದಾರಲ್ಲ. ಅಯ್ಯೋ ದಡ್ ಮೇಷ್ಟ್ರೆ, ಅದಕ್ಕೆ ಅಲ್ವಾ ನಾನು ಈ ಗೂಗಲ್ ಹಾಕೊಂಡಿರೋದು. ಸರಿ ಆಯ್ತು, ಬಾ ಮನೆಗೆ ಹೋಗೋಣ. ಈಗ ನಾನು ಕಾಡಲ್ಲ ಇದ್ದೀನಿ, ಮನೆಗೆ ಬರ್ಬೇಕಂತೆ. ನಮ್ಮನೆಗೆ ಸ್ವಲ್ಪ ಕೆಲಸ ಇದೆ, ಬಾ. ವಾಟ್? ನಿನ್ ಮನೆಗ? ಯಾಕೆ? ಏನ್ ಕೆಲ್ಸ? ಎಲ್ಲದಕ್ಕೂ ನಿನ್ ಪರ್ಮಿಷನ್ ತಗೊಬೇಕಾ? ಕಮ್ಲಿ ಅವ್ರೆ, ನೀವು ನಡೀರಿ. ಅಲ್ಲ ರಿಷಿ, ದಿಢೀರಂತ ಹೀಗ್ಯಾಕೆ? ಅನಿಕಾ, ಐ ಆಮ್ ಟೆಲಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್, ನನ್ನ ಕ್ವಶನ್ ಮಾಡಬೇಡ. ಓಕೆ ಫೈನ್, ನಾನು ಏನು ಕೇಳಲ್ಲ. ಬಟ್ ಅಟ್ ಲೀಸ್ಟ್ ಕಮ್ಮಿ ಫ್ರೆಶ್ ಅಪ್ ಆಗಿ ಆದ್ರೂ ಬರ್ಲಿ. ಸರಿ ಕಮ್ಲಿ ಅವ್ರೆ, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಹುಷಾರು ಕಮ್ಲಿ. ಈಗ ಗೊತ್ತಾಯ್ತಾ ರಚನಾ, ಹಿಂಗೆ ಯಾಕೆ ಭಯ ಬಿದ್ದು ಓಡೋದ್ಲು ಅಂತ? ಅನಿಕಾ, ನೀನೆಲ್ಲಿ ಹೋಗ್ತಿದ್ಯಾ? ಐ ಹ್ಯಾವ್ ಟು ಮೇಕ್ ಅ ಕಾಲ್ ಮಾಡಬೇಕಿತ್ತು. ಅಣ್ಣ, ಅಲ್ಲಿ ನೋಡ. ಸಾಮಾನ ಇವನು HMT, ನಾವ್ ಎತ್ತಾಕೊಂಡು ಹೋಗ್ಲಿ ಅಂತಾನೆ ಪರ್ಸ್ ನೋಡಿ ಹೆಂಗ್ ಮಾಡಿಕೊಂಡವನ. ಅಕ್ಕನಿಗೆ ಸುಲಭ ಆಗ್ಲಿ ಅಂತ ದೇವರೇ ಕಳ್ಸಿರೋ ಪೀಸ್ ಇದು. ಅಕ್ಕ, ಇದೇ ನಿನ್ಗೆ LKG. ಹೋಗು, ಸಕ್ಸಸ್ಫುಲ್ ಆಗಿ ಕೋರ್ಸ್ ಮುಗಿಸ್ಕೊಂಡ್ ಬಾ. ಆಲ್ ದ ಬೆಸ್ಟ್. ಅಂಬಿನಾ? ಏನಣ್ಣ ಅಂಬಿನಾ ಅಂತ್ಯಾ? MLA ಮನೆಗೆ ಹೋಗಿ ಬೆಳ್ಳಿ ಗಣಪತಿ ಕತ್ಕೊಂಡ್ ಕಿಲ್ಲಾಡಿಗಳು ನಾವು ಅಂಬಿನಾ ಅಂತ್ಯಾ? ಇದು ಯಾವ್ದಿದು? ಜಿಲೇಬಿ ಇದ್ದಂಗೆ ತಿಂದಾಕ್ಬಿಡ್ತೀವಿ. ಅಕ್ಕ ನೀನು ಹೋಗಕ್ಕ.
ಹೇಳ್ತೀನಿ ಸುಮ್ಮನೆ 1 2 3 ಇಡೀ ಪ್ರಪಂಚದಲ್ಲಿ ಪ್ರಕೃತಿನೇ ಉಡುಗೊರೆಯಾಗಿ ಕೊಡೋ ಅದೃಷ್ಟ ಯಾವ ಪ್ರೇಮಿ ತಾನೇ ಸಿಗುತ್ತೆ ಹೇಳಿ ನೀವು ಕೇಳಿದ್ದು ಚಿಕ್ಕದೇ ಇರ್ಬೋದು ಆದ್ರೆ ಅದನ್ನ ಈಡೇರಿಸಿದಾಗ ಸಿಗುತ್ತಲ್ಲ ಖುಷಿ ಅದು ತುಂಬಾ ದೊಡ್ಡದು I love you, Kamiyare! ಅಣ್ಣ ಯು ಲುಕ್ ಸೋ ಡಿಸ್ಟರ್ಬ್. ಏನಾಯ್ತು? ಏನಿಲ್ಲ. ಅಯ್ಯೋ ಏನು ಇಲ್ಲ ಅನ್ಕೊಂಡು ಯಾವ್ದಾರು ಹುಣ್ಸೆ ಮರಕ್ಕೆ ಹೋಗ್ಬಿಟ್ಟು ಇಕ್ಬಿಟ್ಟಿರಾ. ಮುಂದೆ ನೋಡ್ಕೊಂಡ್ ಗಾಡಿ ಬಿಡಿ ಮೇಷ್ಟ್ರೆ. ಅಯ್ಯ ಅದ್ಯಾಕ್ ಹಂಗ್ ನೋಡ್ತಿದ್ಯಾ? ನನ್ಗೂ ಇನ್ನು ಬಾಳಿ ಬದುಕ್ಬೇಕು ಅನ್ನೋ ಆಸೆ ಇದೆ. ಈಗ ತಾನೇ ಇಂಥ ಮನೆ ಕಾಲಿಟ್ಟಿದೀನಿ. ಇಂಥ ಮನೆಗ ಅಂದ್ರೆ ಅಂದ್ರೆ ನನ್ ಮನೆಗೆ. ಒಂದೊಂದ್ಸಲ ನೀನ್ ಮಾತಾಡೋದ್ ಏನು ಅರ್ಥ ಆಗಲ್ಲ ಕಮ್ಲಿ. ನಾನ್ ಸ್ವಲ್ಪ ಹಂಗೆ. ನಿಮ್ ಅಣ್ಣನ ಒಂದ್ ಸ್ವಲ್ಪ ನೆಟ್ ಕಾರ್ ಓಡ್ಸಕ್ ಹೇಳು. ಬಾ ಮನೆಗೆ ಹೋಗೋಣ. ಹೊಟ್ಟೆ ಗುಯಿ ಅಂತ ಇದೆ. ಬಾ ಅಜ್ಜಿ ಏನಾದ್ರು ಮಾಡಿರ್ತಾಳೆ, ತಿನ್ಬಿಟ್ಟು ಹೋಗಿಸ್ಕಳ. ಹೋಗಲ್ಲ, ಇವಳು ಆಡಿದ ಮಾತು ಹೊಟ್ಟೆ ತುಂಬ ಹೋಗೈತ್ ನಂದು. ಅಯ್ಯೋ ನನ್ಗೆ ಹೊಟ್ಟೆ ಆಗ್ತಾ ಇತ್ತು, ಬಾ ಅಂತೀನಿ. ಬಾ ಅಣ್ಣ, ಅಕ್ಕ ಎಲ್ಲ ಎಲ್ಲೋ ಅಲ್ಲೇನೋ ಮಾಡ್ತಾವಳೆ. ಅಂಬಿ ಏನಾಯ್ತು? HMT ಏನೋ ತಂದೆ ಒಂದ್ ಕತೆ ಬಂದಾಗಿಂದ ವಿಚಿತ್ರವಾಗಿ ಆಡ್ತಾವಳೆ. ಅದ್ರಲ್ಲಿ ನಿನ್ನೆಯಿಂದ ಇನ್ನ ವಿಚಿತ್ರವಾಗಿ ಆಡ್ತಾವಳೆ. ಏನ್ ಹೇಳ್ತಿದ್ಯಾ ನಾನು? ಹೌದು HMT, ನೆನ್ನೆ ವಾಟರ್ ಬಾಟಲ್ ತೋರ್ಸ್ಕೊಂಡು ಹಿಂಗೆ ಆಡ್ತಾ ಇದ್ಲು. ಇವಾಗ ನೋಡಿದ್ರೆ ಕಾರ್ ತೋರಿಸ್ತಾವಳೆ. ಅಣ್ಣ ನೀನ್ ಹೇಳದ್ಮೇಲೆ ನನಗೊಂದು ಜ್ಞಾಪನಕ್ಕೆ ಬಂತು. ಒಂದು ಇಂಗ್ಲಿಷ್ ಪಿಕ್ಚರ್ ನೋಡಿದ್ದೆ. ಆ ಪಿಕ್ಚರಲ್ಲೂ ಹಿಂಗೆ ಒಂದ್ ಕಾರಲ್ಲಿ ದೆವ್ವ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದ್ರ ಪಾಡ್ಗೆ ಅದು ಓಡಾಡ್ತಾ ಇರುತ್ತೆ. ಏಯ್ ಬೇಕೂಫಾ, ಹೋಗಿ ನೀನು ಕೇಳದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಅದು ನಿಜ ಅನ್ನು ಏನಾ ಅಣ್ಣ, ನಾನು ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳು. ಹೇಳು. ಅಕ್ಕ ಕಾರ್ನ ನೋಡಿದ ತಕ್ಷಣ ಹಿಂಗ ಆಡ್ತಾವಳೆ ಅಂದ್ರೆ ಯಾವ್ದೋ ಕಾರು ಅಕ್ಕಂಗ್ ತಲೆಗೆ ಡಿಕ್ಕಿ ಹೊಡೆದಿರ್ಬೋದಾ? ಅವಳಿಗೆ ಏಟ್ ಬಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಹಿಂಗೆ ಮಾತಾಡ್ತಾರೆ ನಿನಗಂತೂ ಬೀಳ್ತವೆ. ಬೇಡ ಸುಮ್ನೆ ಇರು. ಅಕ್ಕ ನಡಿಯಕ್ಕ, ಕಾರ್ ತಾನೆ ಹೊಸ ತಂದ್ ಕೊಡೋಣ. ನಡಿಯಕ್ಕ, ಕಾರ್ ತಾನೆ.